ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಪೂಜಾ. ಇವತ್ತಿನ ರೆಸಿಪಿ ಹೆಲ್ದಿ ಡ್ರಿಂಕ್. ಮೊದಲು ಒಂದು ಬೌಲಿಗೆ ಖರ್ಜೂರ ಹಾಕೊಳ್ಳೋಣ. ಬೀಜ ಬಿಡಿಸ್ಕೊಂಡು ನಾನು ಖರ್ಜೂರ ಒಂದು 7-8 ಖರ್ಜೂರ ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕು ತೊಗೊಳ್ಳಿ. ನೆಕ್ಸ್ಟ್ ಅದಕ್ಕೆ ಬಾದಾಮಿನೂ ಒಂದು 7-8 ಬಾದಾಮಿ ತೊಗೊಂಡಿದ್ದೀನಿ. ಕಾಯಿಸಿರೋ ಅಂಥ ಬಿಸಿ ಹಾಲನ್ನ ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಕಾಯಿಸ್ಕೊಂಡು ಎತ್ತಿಟ್ಕೊಂಡಿದ್ದೆ ಹಾಲನ್ನ ಸೇರಿಸಿ ಇದನ್ನ ಅರ್ಧ ಗಂಟೆ ನೆನೆಸಿಟ್ಕೋಬೇಕು. ಇವಾಗ ಒಂದು ಬೌಲಿಗೆ ಸಬ್ಜಾ ಸೀಡ್ಸ್ ಒಂದು ಸ್ಪೂನ್ ಸಬ್ಜಾ ಸೀಡ್ಸ್ ತೊಗೊಂಡಿದ್ದೆ. ಅದಕ್ಕೆ ಸ್ವಲ್ಪ ನೀರು ಹಾಕಿ ಇದನ್ನ ಅರ್ಧ ಗಂಟೆ ನೆನೆಸಿಟ್ಕೊಳ್ಳೋಣ. ನೆಕ್ಸ್ಟ್ ಒಂದು ಬಾಣಲಿಗೆ ಒಂದು ಬೌಲ್ ಮಖಾನ ತೊಗೊಂಡಿದ್ದೆ. ಇದನ್ನ ಡ್ರೈ ರೋಸ್ಟ್ ಮಾಡ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಡ್ರೈ ರೋಸ್ಟ್ ಮಾಡ್ಕೊಂಡು ಇದನ್ನ ಎತ್ತಿಟ್ಕೊಳ್ಳೋಣ. ಇವಾಗ ಜ್ಯೂಸ್ ಜಾರಿಗೆ ನಾವು ಡ್ರೈ ರೋಸ್ಟ್ ಮಾಡ್ಕೊಂಡಿರೋ ಮಖಾನ ಸೇರಿಸಿ ಸ್ವಲ್ಪ ತರಿ ಅಂದರೆ ಸ್ವಲ್ಪ ದಪ್ಪ ಥರ ಇರೋ ಥರ ಗ್ರೈಂಡ್ ಮಾಡ್ಕೊಳ್ಳೋಣ. ಈ ಥರ ಗ್ರೈಂಡ್ ಮಾಡಿಕೊಂಡ್ರೆ ಸಾಕು. ನೆಕ್ಸ್ಟ್ ಇದಕ್ಕೆ ನಾವು ನೆನೆಸಿಟ್ಕೊಂಡಿರೋ ಅಂಥ ಬಾದಾಮಿ, ಖರ್ಜೂರ ಹಾಗೆ ಹಾಲನ್ನ ಸೇರಿಸಿ ಒಂದು ಸಲ ಗ್ರೈಂಡ್ ಮಾಡ್ಕೊಂಡು ಅದಕ್ಕೆ ಇವಾಗ ಒಂದು ಬಾಳೆಹಣ್ಣು ತೊಗೊಂಡಿದ್ದೆ. ಆ ಬಾಳೆಹಣ್ಣು ಸೇರಿಸ್ಕೊಂಡು ಇನ್ನೊಂದು ಸ್ವಲ್ಪ ಹಾಲು ಬೇಕಾಗುತ್ತೆ. ಇದಕ್ಕೆ ಸ್ವಲ್ಪ ಹಾಲು ಬೇಕಾಗುತ್ತೆ. ಬಿಸಿ ಹಾಲಲ್ಲ, ತಣ್ಣಗಿರೋ ಹಾಲನ್ನೇ ಸೇರಿಸ್ಕೊಂಡು ಫುಲ್ ನೈಸಾಗಿ ರುಬ್ಕೊಳ್ಳೋಣ. ಇವಾಗ ಒಂದು ಗ್ಲಾಸಿಗೆ ಸಬ್ಜಾ ಸೀಡ್ಸ್ ನೆನೆಸ್ಕೊಂಡು ಇಟ್ಕೊಂಡಿರೋದು ಅದನ್ನ 2 ಸ್ಪೂನ್ ಸೇರಿಸ್ಕೊತಾ ಇದ್ದೀನಿ. ಇವಾಗ ಗ್ರೈಂಡ್ ಮಾಡ್ಕೊಂಡಿರೋದ ಈ ಹೆಲ್ದಿ ಡ್ರಿಂಕ್ನ ಸೇರಿಸಿ ಅದ್ರ ಮೇಲೆ ಸ್ವಲ್ಪ ಬಾದಾಮಿ ಚೂರನ್ನ ಹಾಕ್ಕೊಂಡ್ರೆ ಸೂಪರ್ ಹೆಲ್ದಿ ಡ್ರಿಂಕ್ ರೆಡಿ. ಈ ಥರ ಕಾಫಿ ಟೀ ಬದಲು ಈ ಥರ ಹೆಲ್ದಿ ಡ್ರಿಂಕ್ ಮಾಡ್ಕೊಂಡು ಕುಡಿಯೋದ್ರಿಂದ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು, ನಮ್ಮ ದೇಹಕ್ಕೂ ಒಳ್ಳೆಯದು. ತುಂಬ ಚೆನ್ನಾಗಿತ್ತು. ನೀವು ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಯೂಟ್ಯೂಬ್ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.